ಮತ್ತೊಮ್ಮೆ ಸ್ವಾಗತ. ನಾಡಿದ್ದು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೋಮುವಾದಿ ಬಿಜೆಪಿ ಮತ್ತು ಅವಕಾಶವಾದಿ JDS ಪಕ್ಷಗಳನ್ನು ಸೋಲಿಸಬೇಕು. ಇಡೀ ದೇಶದಲ್ಲಿ ಒಂದು ಜನಪರ ಪರ್ಯಾಯ ಜಾತ್ಯತೀತ ನೀತಿಗಳನ್ನು ಅನುಸರಿಸತಕ್ಕಂಥ ಹೊಸ ಸರ್ಕಾರ ರಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಡಿಯಾ ಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡ ಅಲಿಯ ಸ್ಟಾರ್ ಚಂದ್ರೂರ್ ಅವರನ್ನ ಬೆಂಬಲಿಸಬೇಕು ಅಂತೇಳಿ CPIM ಪಕ್ಷ ತೀರ್ಮಾನ ಮಾಡಿದೆ. ಈಗಾಗಲೇ ನಾವು ನಮ್ಮ ಪಕ್ಷದ ಎಲ್ಲ ಘಟಕಗಳು, ಜನಚಳವಳಿಗಳು, ಹಳ್ಳಿಗಳಲ್ಲಿ ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನ ಮತ್ತೆ ಅವರ ಅವಕಾಶವಾದಿ ಮಿತ್ರರನ್ನ ಸೋಲಿಸಬೇಕು ಅನ್ನುವಂಥ ಒಂದು ಆಂದೋಲನದಲ್ಲಿ ನಾವು ತೊಡಗಿದ್ದೀವಿ. ಈಗಾಗಲೇ ನಾವು ಲಕ್ಷಾಂತರ ಕರಪತ್ರಗಳನ್ನು ಮುದ್ರಿಸಿ ಲಕ್ಷಾಂತರ ಜನರನ್ನ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಜನರಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಈ ದೇಶವಾಗಿ ಉಳಿಬೇಕು ಅಂತಾದ್ರೆ, ಅದರ ಜಾತ್ಯತೀತ ಮೌಲ್ಯಗಳು ಉಳಿಬೇಕು ಅಂತಾದ್ರೆ, ಸಂಸದೀಯ ಪ್ರಜಾಸತ್ತೆ ಉಳಿಬೇಕು ಅಂತಾದ್ರೆ ಮೋದಿ ಸರ್ಕಾರವನ್ನ ಸೋಲಿಸಲೇಬೇಕು. ಒಂದು ವೇಳೆ ಮೋದಿ 3ನೇ ಬಾರಿಗೂ ಅಧಿಕಾರಕ್ಕೆ ಬರುವುದಾದ್ರೆ ಭಾರತ ದೇಶ ಉಳಿಯೋದಿಲ್ಲ. ಇಲ್ಲಿಯ ಒಕ್ಕೂಟ ಸ್ವರೂಪ ಉಳಿಯಲ್ಲ. ಹಾಗಾಗಿ ನಾವು ಮೋದಿ ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರನ್ನ, ಅವರ NDA ಕೂಟ ಆಗಿರ್ತಕ್ಕಂಥ ಅವಕಾಶವಾದಿಗಳನ್ನ ಸೋಲಿಸಿ, ಅಂದ್ರೆ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಿ ಅನ್ನುವಂಥ ಕರೆಯನ್ನು CPIM ಪಕ್ಷ ಕೊಡ್ಲಿಕ್ಕೆ ಬಯಸ್ತಾ ಇದೆ. ನಿಮಗೆ ಗೊತ್ತಿದೆ, ಈ ಪುಸ್ತಕದಲ್ಲಿ ನಾವು ಈಗ ಹೇಳಿರುವ ಹಾಗೆ ಚುನಾವಣಾ ಬಾಂಡ್ ಇಡೀ ಜಗತ್ತಿನ ರಾಜಕೀಯ ಪಕ್ಷಗಳ ಚರಿತ್ರೆಯಲ್ಲೇ ಒಂದು ಲಜ್ಜಾಹೀನವಾಗಿರ್ತಕ್ಕಂಥ ಹಗರಣ. ಕಳೆದ 10 ವರ್ಷಗಳಲ್ಲಿ ಮೋದಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇನಪ್ಪ ಅಂತ ಹೇಳಿದ್ರೆ ಬರೀ ಸುಳ್ಳು. ಅವ್ರ ಅಧಿಕಾರಕ್ಕೆ ಬರುವಾಗ ಹೇಳಿದ್ರು, ನಾವು ಬೆಲೆ ಇಳಿಸ್ತೀವಿ, ಗ್ಯಾಸು, ಪೆಟ್ರೋಲು, ಅವ್ರದ ಹಿಂದಿ ಭಾಷೆನಲ್ಲಿ ಹೇಳುವಾಗ ಎಲ್ಲ ಮೇಲಿಗೆ ಏರ್ಬಿಟ್ಟಿದೆ ಅಂತ ಹೇಳಿ, ನಾನು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಸ್ತೀವಿ ಅಂತ ಹೇಳಿ ಮೋದಿ ಹೇಳಿದ್ರು. ಸ್ವತಃ ಪತ್ರಕರ್ತರಾಗಿ ನೀವು ಅನುಭವಿಸ್ತಾ ಇದ್ದೀರಿ, ದಿನನಿತ್ಯದ ದಿನಸಿ ವಸ್ತುಗಳ ಬೆಲೆ ಏನಾಗಿದೆ, ಪೆಟ್ರೋಲ್, ಡೀಸೆಲ್, ಇತರೆ ಅಗತ್ಯ ವಸ್ತುಗಳ ಬೆಲೆ ಏನಾಗಿದೆ ಅಂತ ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಗೆ ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಕನಿಷ್ಠ 2 ಪಟ್ಟಾಗಿದ್ದಾವೆ ಎಲ್ಲ ಬೆಲೆಗಳು. ಜನ ಅವರ ಸಂಪಾದನೆಯ 1 ರೂಪಾಯಿ ಕೂಡ ಜೇಬಲ್ಲಿ ಉಳಿದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮೋದಿ ನಮ್ಮ ದೇಶದ ಕಾನೂನುಬದ್ಧ ದರೋಡೆಕೋರನ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಎ ಲೀಗಲೈಸ್ಡ್ ರಾಬರ್ ನರೇಂದ್ರ ಮೋದಿ. ಜನರ ದುಡ್ಡನ್ನ ಕಾನೂನುಬದ್ಧವಾಗಿಯೇ ಕೊಳ್ಳೆ ಹೊಡಿತಕ್ಕಂಥದ್ದು ಹೇಗೆ ಅಂತ ಹೇಳ್ತಕ್ಕಂಥದ್ದನ್ನ ಜಗತ್ತಿಗೆ ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಆದ್ರಿಂದ ನರೇಂದ್ರ ಮೋದಿ ಅಂತ ಒಬ್ಬ ಕಾನೂನುಬದ್ಧ ದರೋಡೆಕೋರ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅನ್ನುವಂಥ ಮನವಿಯನ್ನು CPIM ಪಕ್ಷ ಮಾಡ್ತಾ ಇದೆ. ಅದ್ರ ಜೊತೆಗೆ ರೈತರ ಆದಾಯದ ಬಗ್ಗೆ ಈಗಾಗಲೇ ಹಿಂದೂ ಸಾಕಷ್ಟು ನಾವು ಮಾತಾಡಿದ್ದೀವಿ. MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಜಾರಿ ಮಾಡ್ತೀನಿ ಅಂತ ಹೇಳಿ 6 ತಿಂಗಳೊಳಗಡೆ ನಾನು ಜಾರಿ ಮಾಡ್ತೀನಿ ಅಂತ ಹೇಳಿ ಮೋದಿ 2014ರ ಚುನಾವಣಾ ಭಾಷಣದಲ್ಲಿ ಹೇಳಿದ್ರು. ಜಾರಿ ಆಯ್ತಾ? ಇಲ್ಲ. ಸುಪ್ರೀಂ ಕೋರ್ಟ್ ಮುಂದ್ಗಡೆ ಇವರು ಅಫಿಡೇವಿಟ್ ಸಲ್ಲಿಸಿದ್ರು, ನಾವು ಜಾರಿ ಮಾಡೋಕೆ ಆಗಲ್ಲ ಅಂತ. ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಮಾತ್ರ ಅಲ್ಲ, ಭಾರತ ದೇಶದ ಕೃಷಿಯನ್ನ ಬಹುರಾಷ್ಟ್ರೀಯ ಕಂಪನಿಗಳ ಪಾದತಲಗಳಿಗೆ ಒಪ್ಪಿಸ್ತಕ್ಕಂಥ 3 ಕೃಷಿ ಕಾಯ್ದೆಗಳನ್ನ ನರೇಂದ್ರ ಮೋದಿ ಅವರು. ಆದ್ರೆ ಈ ದೇಶದ ರೈತರ ಕೃಷಿ ಕಾಯ್ದೆಗಳನ್ನು ಬಿಡ್ಲಿಲ್ಲ. ದೆಹಲಿಯ ಬೀದಿಗಳಲ್ಲಿ 370ಕ್ಕೂ ಹೆಚ್ಚಿನ ದಿನ ಚಳವಳಿಯನ್ನು ಮಾಡಿ 700 ರೈತರು ಹುತಾತ್ಮರಾಗಿ ನರೇಂದ್ರ ಮೋದಿ ಅವರ ಕೃಷಿ ನೀತಿಗಳನ್ನು ಹಿಂಬಾಲಿಸಿದ್ದಾರೆ. ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭವನ್ನು ಬಳಸಿ ಜನ ಪ್ರತಿಭಟನೆ ಮಾಡೋಕೆ ಬೀದಿಗೆ ಇಳಿಯಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತಂದಂತ ಕಾರ್ಪೊರೇಟ್ ಕಂಪನಿಗಳ ಪರವಾದ ಕೃಷಿ ನೀತಿಗಳಿಂದ 3 ಕೃಷಿ ನೀತಿಗಳು, ಅದನ್ನ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ರೆ 700 ಜನ ಅನ್ನದಾತರನ್ನು ನಾವು ಬಲಿ ಕೊಟ್ಟಿದ್ದೀವಿ. ಆ 700 ಜನರ ಆತ್ಮಗಳಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಮೋದಿ ಸರ್ಕಾರವನ್ನು ಇವತ್ತು ನಾವು ಸೋಲಿಸಬೇಕಾಗಿದೆ.
ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ದುರ್ಬಲಗೊಳಿಸಿದ್ದಾರೆ. ಕಳೆದ ಒಂದೇ ಒಂದು ಬಜೆಟ್ನಲ್ಲಿ 38,000 ಕೋಟಿ ರೂಪಾಯಿ ಅನುದಾನ ಕಡಿಮೆ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡ್ತಾ ಇಲ್ಲ, ಕೆಲಸ ಕೊಟ್ಟಂತವ್ರಿಗೆ ಕೂಲಿ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಈ ಆಧಾರ್ ಲಿಂಕ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ತಂದು 10 ಕೋಟಿಗೂ ಹೆಚ್ಚಿನ ಕೃಷಿ ಕೂಲಿಕಾರರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಸಿಗ್ತಾ ಇದ್ದಂಗೆ ಮೋದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಭ್ರಷ್ಟಾಚಾರ, ಚುನಾವಣಾ ಬಾಂಡ್ ನಿಮಗೆ ಗೊತ್ತಿದೆ. ಮೋದಿ ಸರ್ಕಾರ ಚುನಾವಣಾ ಬಾಂಡ್ ತಂದಿದ್ದೇ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ. ಸುಲಿಗೆ ಮಾಡಿದ್ದಾರೆ. ಧ್ರುವ ರಾಠಿ ಅವರು ಒಂದು ವಿಡಿಯೋ ಓಡಾಡ್ತಾರೆ. ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಇಡೀ ಜಗತ್ತಿನ ಅನೇಕ ದೇಶಗಳು, ಯುರೋಪ್ ದೇಶಗಳು, ಆಫ್ರಿಕಾ ದೇಶಗಳು ಬ್ಯಾನ್ ಮಾಡಿರ್ತಕ್ಕಂಥ ಔಷಧಿಯನ್ನು ಭಾರತದಲ್ಲಿ ಮಾರಾಟ ಮಾಡಿಸ್ಲಿಕ್ಕೆ ಇವರು ಅವ್ರಿಗೆ ಅನುಮತಿಯನ್ನು ಕೊಟ್ಟು ನೂರಾರು ಮಕ್ಕಳು ಸಾವಿಗೆ ಕಾರಣ ಆಗಿ ಅವರಿಂದ ಸಾವಿರಾರು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಹೆಸರಲ್ಲಿ ದಂಧೆ ಮಾಡಿದ್ದಾರೆ. ಇನ್ನು ಕೆಲವು ಕಂಪನಿಗಳಿಗೆ ಚುನಾವಣಾ ಬಾಂಡ್ ಖರೀದಿ ಮಾಡಿದ ಮೇಲೆ ಗುತ್ತಿಗೆಗಳು ಕೊಟ್ಟಿದ್ದಾರೆ. ಇನ್ನು ಕೆಲವು ಕಂಪನಿಗಳಿಗೆ ಇಡಿ, ಸಿಬಿಐ ರೈಡ್ಗಳನ್ನು ಮಾಡಿಸಿ ನಿಮ್ಮ ಮೇಲೆ ಕೇಸ್ ಹಾಕಬಾರ್ದು ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಖರೀದಿ ಮಾಡಬೇಕು ಅಂತ ಹೇಳಿ ಬೆದರಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಬಹಿರಂಗವಾಗಿ ಬೆದರಿಸಿ, ಹೆದರಿಸಿ, ಸುಲಿಗೆ ಮಾಡ್ತಕ್ಕಂಥ ಬಾಂಡ್. ಚುನಾವಣಾ ಬಾಂಡ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಷನ್. ಅದು ಸರಿಯಾಗಿ ತನಿಖೆ ನಡೆದ್ರೆ ಈ ಚುನಾವಣಾ ಬಾಂಡ್ ತಂದಂತ ನರೇಂದ್ರ ಮೋದಿ ಅವರು ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗುತ್ತೆ. ಮುಂದಕ್ಕೆ ಅದು ಆಗ್ಬಹುದು. ಅದರಿಂದ ಈ ಚುನಾವಣಾ ಬಾಂಡ್ ತಂದು ಏನೇನೆಲ್ಲ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ನಮ್ದು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅಂತೇಳಿ ಬೊಂಬಡ ಬಜಾಯಿಸ್ತಾ ಇದ್ದಾರೆ. ಆದ್ರೆ ಮೂರನೇ ದೊಡ್ಡ ಆರ್ಥಿಕತೆ ಇರುವಾಗ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಕೂತಿರ್ತಕ್ಕಂಥ ನಿಮ್ಮಂತ ಪತ್ರಕರ್ತರ ಆದಾಯವನ್ನು ಈ ದೇಶದ ಅತಿ ದೊಡ್ಡ ಶ್ರೀಮಂತ ಅಂಬಾನಿ ಮತ್ತು ಅದಾನಿಗಳ ಆದಾಯವನ್ನು ಕೂಡಿಸ್ಬಿಟ್ಟು 2ರಿಂದ ಡಿವೈಡ್ ಮಾಡ್ಬಿಟ್ಟು ನಮ್ಮ ದೇಶ ಶ್ರೀಮಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಬಾನಿ ಹೆಂಡತಿ ಯಾರಿಗೋ 450 ಕೋಟಿ ರೂಪಾಯಿ ನೆಕ್ಲೆಸ್ ಗಿಫ್ಟ್ ಕೊಡ್ತಾರೆ. ಅವ್ರನ್ನು ನಾನು 40 ರೂಪಾಯಿ ಪೆನ್ ತಕ್ಕಂತ ನಾನು ಒಂದೇ ಸಮ ಅಂತೇಳಿ ಪರಿಗಣಿಸಿ ಜಗತ್ತಿನ 3ನೇ ಆರ್ಥಿಕತೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಆದ್ರೆ ವಿಶ್ವ ಅಸಮಾನತೆ ವರದಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 2022ನೇ ಇಸ್ವಿನಲ್ಲಿ ಭಾರತ ಬಡವರು ಮತ್ತು ಅತ್ಯಂತ ಅಸಮಾನವಾದಂತ ದೇಶ ಇದು. ಮೇಲಿನ ಶ್ರೀಮಂತರಲ್ಲಿ 10% ಜನ ಅವರ ಹತ್ರ 77% ಸಂಪತ್ತು ಕೇಂದ್ರೀಕರಣಗೊಂಡಿದೆ. 77% ಆಫ್ ಅಸೆಟ್ಸ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ 10% ಆಫ್ ದಿ ಎಲೈಟ್ ಪೀಪಲ್. ಅದೇ ರೀತಿ ಕೆಳಗಿನ 50% ಜನರ ಹತ್ರ, ನಿಮ್ಮ ಹತ್ರ, ನಮ್ಮ ಹತ್ರ ಎಲ್ಲ ಸೇರಿ ಕೇವಲ 3% ಆಸ್ತಿ ಇದೆ. ಇದು ಮೋದಿ ಸರ್ಕಾರದ ಕೊಡುಗೆ. ಅಂದ್ರೆ ನಮ್ಮ ದೇಶದ ಜನಸಾಮಾನ್ಯರ ರಕ್ತ ಬೆವರನ್ನೆಲ್ಲ ಬಸಿದು ಹೀರಿ ಅದನ್ನ ಈ ದೇಶದ ಉದ್ಯಮಿಗಳಿಗೆ, ಶ್ರೀಮಂತರಿಗೆ ಕೊಡ್ತಕ್ಕಂಥ ಮೋದಿ ಸರ್ಕಾರ ಕಳೆದ 10 ವರ್ಷ ಕೆಲಸ ಮಾಡಿದೆ. ಇದನ್ನೆಲ್ಲ ಜನ ಪ್ರಶ್ನೆ ಮಾಡಬಾರ್ದು ಅಂತ ಕೆರಗೋಡಲ್ಲಿ ಬಂದು ಬಾವುಟ ಹಾರಿಸಿದ್ರು. ಇದನ್ನೆಲ್ಲ ಜನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ದೇವರ ಬಗ್ಗೆ ಮಾತಾಡ್ತಕ್ಕಂಥ, ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥ, ಜನರನ್ನ ದೇವರು, ಧರ್ಮ ಮತ್ತು ಭಾಷೆಯ ಹೆಸರಿನಲ್ಲಿ ಎತ್ಕಡ್ತಕ್ಕಂಥ ಕೆಲಸದಲ್ಲಿ ಬಿಜೆಪಿ ನಿಲ್ತಾರೆ. ಅದರಿಂದ ಭಾವನೆಗಿಂತ ಬದುಕು ಮುಖ್ಯ. ಬದುಕು ಮುಖ್ಯ ಆಗಿರೋದ್ರಿಂದ ಇಡೀ ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ಇಡ್ತಾ ಇರತಕ್ಕಂಥ ಬಿಜೆಪಿ ಮತ್ತು ಅವರ ಮಿತ್ರರನ್ನು ಸೋಲಿಸಬೇಕು. ಕುಮಾರಸ್ವಾಮಿ ಅವರು ಕರ್ನಾಟಕದ ಜನಕ್ಕೆ, ಅದರಲ್ಲೂ ಮಂಡ್ಯ ಜಿಲ್ಲೆಯ ಜನತೆಗೆ, ಅವರ ವಿಶ್ವಾಸಕ್ಕೆ, ಅವರ ಪ್ರೀತಿಗೆ ದ್ರೋಹ ಬಗೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಜನ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಪಕ್ಷವನ್ನ ಬಹಳ ಪ್ರೀತಿಯಿಂದ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಅವರು ಅದರಲ್ಲಿ ಮುಖ್ಯವಾದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು. ಇವರೊಂದು ಜಾತ್ಯತೀತವಾದಂಥ ರಾಜಕೀಯ ಪಕ್ಷ. ಆ ಜಾತ್ಯತೀತ ರಾಜಕೀಯ ಪಕ್ಷವನ್ನ ಕೋಮುವಾದಿಗಳ ಪಾದಕ್ಕೆ ತಗೊಂಡೋಗಿ ಅರ್ಪಣೆ ಮಾಡಿ, ಯಾವ ತಾತ್ವಿಕತೆಯ ಆಧಾರದಲ್ಲಿ JDS ಪಕ್ಷ ಈ ರಾಜ್ಯದಲ್ಲಿ ಉಳಿದಿತ್ತೋ ಆ ತಾತ್ವಿಕ ಅಡಿಪಾಯವನ್ನೇ ಕೆಡವಿ ಹಾಕ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇಲ್ಲಿ ಅವರೇ ಅಭ್ಯರ್ಥಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಸ್ವಾರ್ಥ ಮತ್ತು ಸಂಕುಚಿತ ರಾಜಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನೆಲೆ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಮಂಡ್ಯ ಜಿಲ್ಲೆಯ ಜನತೆ ಸಾಬೀತುಪಡಿಸಿ ತೋರಿಸಬೇಕಾಗಿದೆ. ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾ ಅಂತೇಳಿ ಬಹಳ ಸಂದರ್ಭದಲ್ಲಿ ಮಾತಾಡ್ತೀವಿ. ಹಾಗಾಗಿ ಈ ಮಂಡ್ಯದಲ್ಲಿ ಕೋಮುವಾದಿ ಶಕ್ತಿಗಳ ಜೊತೆ ಕೈ ಜೋಡಿದಂತ ಕುಮಾರಸ್ವಾಮಿ ಅವರಿಗೆ ಜಾಗ ಇಲ್ಲ ಅನ್ನುವಂಥದ್ದನ್ನ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಅವರಿಗೆ ಪಾಠ ಕಲಿಸಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್